पूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम ॐ तमेव शास्त्रप्रभवं प्रणम्य जगद्गुरूणां गुरुवं च सैव विशेषतो मे परमाख्यविद्याव्याख्यां करोम्यन्वपि चाहमेव ॐ अथातो ಜಿಜ್ಞಾಸ ಈಗ ಏನಾಯ್ತು ಯತ್ರ ದೋಷಗಳು 4 ಏನಂತ ಹೇಳಿದ್ರು ಸಿದ್ಧಾರ್ಥದಾಚ ವೈಫಲ್ಯಂ ಪ್ರಶ್ನದೋಷ ಚತ್ವಾರಃ ಸ್ವವ್ಯಾಹತೆಯ ಸಂಗತಿ ಸಿದ್ಧಾರ್ಥದಾಚ ವೈಫಲ್ಯಂ ನತೈ ಸ್ಯಾತ್ ತತ್ವ ನಿರ್ಣಯ ಸರಿಯಾದ ಪ್ರಶ್ನೆ ಕೇಳಿದರೆ ಮಾತ್ರ ತತ್ವ ನಿರ್ಣಯವಾಗ್ತಕ್ಕಂಥ ಉತ್ತರ ಬರುತ್ತೆ ಹೊರತು ಇಲ್ಲ ಹೋದ್ರೆ ಬರೋದಿಲ್ಲ ಅಂತ ಹೇಳಿ 4 ದೋಷಗಳನ್ನು ಹೇಳಿದ್ರು. ಅದಾದ ಮೇಲೆ ಕೇಶಾಂಚಿನ್ ಯತ್ರ ವ್ಯಾಹತತಾ ನಾಸ್ತಿ ಕೋಟಿ ಸಂಘೋಷ್ಯ ಸಾಧನೆ ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯಾಃ ಸರ್ವೇ ಭವಂತಿ. ಯತ್ರ ವ್ಯಾಹತತಾ ನಾಸ್ತಿ, ಎಲ್ಲಿ ವ್ಯಾಹತಿ ಇಲ್ಲ, ಎಲ್ಲಿ ಕಾಂಟ್ರಡಿಕ್ಷನ್ ಇಲ್ಲ, ಕೋ ಅತಿ ಪ್ರಸಂಗೋಷ್ಯ ಸಾಧನೆ, ಅಂತ ವಿಷಯವನ್ನು ಸಾಧನೆ ಮಾಡೋದ್ರಲ್ಲಿ ಯಾವುದೇ ವಿಧವಾದ ಅತಿ ಪ್ರಸಂಗ ಇಲ್ಲ. ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯಾಃ ಸರ್ವೇ ಭವಂತಿ. ಸರ್ವೇ ನ್ಯಾಯಾಃ, ಎಲ್ಲ ವಿಧವಾದ ಯುಕ್ತಿಗಳು ಕೂಡ, ಈ ನ್ಯಾಯಗಳು ಕೂಡ ಪ್ರತ್ಯಕ್ಷಾಗಮ ಮೂಲಾಃ, ಇಲ್ಲ ಪ್ರತ್ಯಕ್ಷ ಮೂಲ ಇಲ್ಲ ಆಗಮ ಮೂಲ ಇರಲೇಬೇಕು. ಅದಿದ್ದಾಗ ಒಪ್ಲೇಬೇಕು, ಅದಿಲ್ಲದ ಒಪ್ಲಕ್ಕೆ ಸಾಧ್ಯನೂ ಇಲ್ಲ. ನ್ಯಾಯಾಭಾಸ ಅಮೂಲಾಃ ಸ್ಯುಃ. ನ್ಯಾಯ ಇಲ್ಲ, ನ್ಯಾಯಸ್ಯ ಅನ್ಯಸ್ಯ ತೌ ಪುನಃ ಅದೃಷ್ಟೇ ವ್ಯಭಿಚಾರೇತು ಸಾಧಕಂ ತದಿತಿ ಸ್ಫುಟಂ. ನ್ಯಾಯಾಭಾಸಾಃ ಅಮೂಲಾಃ ಸ್ಯುಃ. ನ್ಯಾಯಾಭಾಸಗಳು ನ್ಯಾಯದಂತೆ ಕಾಣುತ್ತೆ, ನ್ಯಾಯ ಅಲ್ಲ. ಅದು ಅಮೂಲ, ಮೂಲ ಇಲ್ಲದವುಗಳು. ನಿರ್ಮೂಲ ಅಂದ್ರುವಂತೆ, ಅಮೂಲ ಅಂದ್ರುವಂತೆ, ನಿರ್ಮೂಲವಾದ ಯುಕ್ತಿಗಳು ಸ್ಯುಃ ಆಗಿರ್ತವೆ. ವ್ಯಾಪ್ಯಸ್ಯ ಅಂತ ಹೇಳ್ತಾರೆ, ನ್ಯಾಯಸ್ಯ ಅನ್ಯಸ್ಯ ತೌ ಪುನಃ. ನ್ಯಾಯ ಬೇರೆ ನ್ಯಾಯಕ್ಕೆ ಮಾತ್ರ ಎರಡೇ ಇದ್ದೇ ಇರುತ್ತೆ. ಒಂದು ಅದೃಷ್ಟೇ ವ್ಯಭಿಚಾರೇತು ಸಾಧಕಂ ತದಿತಿ ಸ್ಫುಟಂ. ಒಂದು ಹೇತುವಿಗೆ ವ್ಯಭಿಚಾರ ಇಲ್ಲ ಅಂದ್ರೆ ಅದು ಸಾಧಕ ಅಂತಾನೆ ಅರ್ಥ. ವ್ಯಭಿಚಾರ ಇಲ್ಲ ಅಂದ್ರೆ ಏನೋ ವ್ಯಾಪ್ತಿ ಸರಿಯಾಗಿದೆ ಅಂತ ಅರ್ಥ. ವ್ಯಾಪ್ತಿ ಸರಿಯಾಗಿದ್ರೆ ಅದು ಸಾಧನೆ ಮಾಡ್ಲೇಬೇಕು, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಜ್ಞಾಯತೆ ಸಾಕ್ಷಿಣೈವಾದ್ಧ ಮಾನವೋ ಬಾಧೆ ನ ತದ್ಭವೇತ್. ಯತ್ ಸಾಕ್ಷಿಣೈವ ಮಾನತ್ವಂ ಮಾನ ಅನಾಮ ಮಾನಾನಾಂ ಅವಸೀಯತೆ. ಜ್ಞಾಯತೆ ಸಾಕ್ಷಿಣೈವ ಅದ್ಧ. ಮಾನವ ಏನಿದೆ, ಮಾನ ಬಾಧೆ, ಮಾನಂಚ ಬಾಧಂಚ ಮಾನ ಬಾಧೆ. ಜ್ಞಾಯತೆ ಸಾಕ್ಷಿಣೈವ ಅಧ್ಯ. ಇದು ಸರಿಯಾದ ಪ್ರಮಾಣ ಹೌದೋ ಇಲ್ವೋ, ಇದು ಬಾಧಕ ಇದೆಯೋ ಇಲ್ವೋ, ಎಲ್ಲದನ್ನು ನಿಶ್ಚಯ ಮಾಡೋದು ಯಾವುದು? ಸಾಕ್ಷಿ. ನ ತದ್ಭವೆ, ಅದು ಮಾನ ಬಾಧೆ ನ ತದ್ಭವೆ. ಮಾನಕ್ಕೆ ಬಾಧ ಬಂದಾಗ, ಪ್ರಮಾಣಕ್ಕೆ ಬಾಧ ಬಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ಅದನ್ನು ಒಪ್ಪೋದಿಲ್ಲ. ಮಾನಕ್ಕೆ ಬಾಧ ಬರದೆ ಹೋದಾಗ ಒಪ್ಪುತ್ತೆ. ಮಾನ ಬಾಧೆ, ಪ್ರಮಾಣಕ್ಕೆ ಬಾಧ ಒದಗಿದಾಗ ತತ್ ನಭವೆ, ಸಾಕ್ಷಿಯಿಂದ ಒಪ್ಪಲ್ಪಡಬೇಕೆಂಬುದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯತ್ ಸಾಕ್ಷಿಣೈವ ಮಾನತ್ವಂ ಮಾನಾನಾಂ ಅವಸೀಯತೆ. ಮಾನ ಅಂದ್ರೆ ಪ್ರಮಾಣಗಳು, ಮಾನ ಅಂದ್ರೆ ಜ್ಞಾನ. ಅವುಗಳ ಪ್ರಾಮಾಣ್ಯವನ್ನು ನಿರ್ಣಯ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ? ಸಾಕ್ಷಿಗೆ ಮಾತ್ರನೇ. ಅಮಾನಸ್ಯ ತು ಮಾನತ್ವಂ ಮಾನಸತ್ವ ಚಲಂ ಭವೇತ್. ಉತ್ಸರ್ಗತೋಪಿ ಯತ್ ವ್ಯಾಪ್ತಂ ಅಪವಾದ ವಿವರ್ಜಿತಂ. ಅಮಾನಸ್ಯ ತು ಮಾನತ್ವಂ ಚಲಂ ಭವೇತ್. ಅಮಾನಸ್ಯ ತು ಮಾನತ್ವಂ ಚಲಂ ಭವೇತ್. ಎಲ್ಲಿ ಪ್ರಮಾಣ ಅಲ್ಲದನ್ ಪ್ರಮಾಣ ಅಂತ ತಪ್ಪಾಗಿ ತಿಳಿತಾನೆ, ಅದು ಸಾಕ್ಷಿ ಜ್ಞಾನ ಅಲ್ಲದು. ಯಾವ ಜ್ಞಾನ? ಅದು ಮನಸ್ಸಿನ ಜ್ಞಾನ ಅಷ್ಟೇ ಹೊರತು ಬೇರೆ ಅಲ್ಲ. ಬಣ್ಣದ್ದು ಹಿಂಗ್ ಹಾಕೊಂಡಿದ್ದಾನೆ, ಕಲರ್ ಕೂಲಿಂಗ್ ಗ್ಲಾಸು, ಸಾಮಾನ್ಯ ರೋಗ ಬಂದಿದೆ ಅಂತ ತಿಳ್ಕೊಂಬಾರ. ಅವಾಗ ಏನಾಗಿದೆ, ಬಿಳಿ ವಸ್ತು ಕೂಡ ಹಳದಿ ಕಾಣುತ್ತೆ. ಅದನ್ನ ನಾವ್ ಏನ್ ಹೇಳ್ಬೇಕು, ಅದಕ್ಕೆ ಸರಿಯಾದದ್ದಲ್ಲ, ದೋಷ ಇದೆ. ಕಣ್ಣಲ್ಲೇ ಕಾಚ ಕಾಮಲಾದಯ ದೋಷ ಅಂತ ಹೇಳಿದ್ದ. ಅಂತ ದೋಷ ಇದ್ದಾಗ ಸರಿಯಾಗಿ ಕಾಣೋದಿಲ್ಲ. ಆ ಸಾಕ್ಷಿ ಅದ್ರ ಏನ್ ಮಾಡೋದಿಲ್ಲ, ಒಪ್ಪೋದಿಲ್ಲ.
ಅದೇ ರೀತಿ ಸ್ಪೆಕ್ಸ್ ಸರಿ ಇಲ್ಲ, ಕಣ್ಣು ಸರಿ ಇದೆ. ದೋಷ ಎಲ್ಲಿದೆ? ಇದರಲ್ಲಿ. ಇದು ಮನಸ್ಸಿದ್ದಾಗ, ಈ ದೋಷ ಇಲ್ಲಿದ್ದ ಕಾಣ, ಮನಸ್ಸಿನ ದೋಷ ಇಲ್ಲಿದ್ದ ಕಾಣ. ಸೊ ಇಲ್ಲೆಲ್ಲಿ ಮಾನಸ ನಿಶ್ಚಯ ಇರುತ್ತೋ ಅದು ತಪ್ಪಬಹುದು. ಸಾಕ್ಷಿ ನಿಶ್ಚಯವಾದಾಗ ಮಾತ್ರ ಏನಾಗೋದಿಲ್ಲ, ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಏನಿವು ಶುಕ್ತಿರಹಿತ ಜ್ಞಾನ ಬಂತು. ಏನದು? ಮನಸ್ಸಿನ ತೀರ್ಮಾನ ಹೊರತು ಸಾಕ್ಷಿ ತೀರ್ಮಾನ ಅಲ್ಲ. ಮನಸ್ಸಿನ ಬೇಕಾಗಿತ್ತು, ತಲೆಯಲ್ಲಿ ಕೂತಿತ್ತು, ಬಂತಷ್ಟೇ. ಸ್ವಲ್ಪ ಪುತ್ರ ಒಪ್ಪೋದಿಲ್ಲ, ಅದು ನಿರಾಕರಣೆ ಮಾಡ್ತಾರೆ. ತಗೊಳ್ದಲ್ಲ ರಾಂಗ್ ಪಾಸ್ವರ್ಡ್ ಅಂತ ಹೇಳಿ ವಿಷಯ ರಿಜೆಕ್ಟ್ ಮಾಡತ್ತಲ್ಲ, ಪಾಸ್ವರ್ಡ್ ನಮ್ಗೆ ಅರ್ಥ ಆಗುತ್ತೆ. ಪಾಸ್ವರ್ಡ್ ಸರಿಯಾಗಿದ್ರೆ ಮಾತ್ರ ಗಾಣ ಮಾಡ್ತಾರೆ, ಗಾಣ ಮಾಡೋದಿಲ್ಲ, ರಿಜೆಕ್ಟ್ ಮಾಡೋದು ಅಷ್ಟೇ, ಮಾಡೋದಿಲ್ಲ. ಹೌದು. ಸಾಕ್ಷಿ ನಾವು ಯಾವಾಗ ಮುಂದುಬಿಟ್ಟು ನೋಡ್ತೇವೆ ವಿಷಯ ಸರಿಯಾಗಿ ತಿಳಿಯುತ್ತೆ. ಸಾಕ್ಷಿ ಸಪ್ರೆಸ್ ಮಾಡ್ಕೋಬೇಕು. ಅಮಾನಸ್ಯತು ಮಾನತ್ವಂ ಮಾನಸತ್ವಾತ್ ಚಲಂ ಭವೆ ಉತ್ಸರ್ಗತೋಪಿ ಯದ್ವ್ಯಾಪ್ತಂ ಅಪವಾದ ವಿವರ್ಜಿತ ಯತ್ ಪ್ರಾಪ್ತಂ ಅಪವಾದ ವಿವರ್ಜಿತ. ಉತ್ಸರ್ಗ ಅಂದ್ರೆ ರೂಲ್ ಅಂತ, ನಿಯಮತಃ ನಿಯಮೇನ ಯಾವುದು ಸರಿಯಾಗಿ ಸಾಕ್ಷಿಯಿಂದಾಗಿತ್ತು ಅಪವಾದ ವಿವರ್ಜಿತ, ಎಕ್ಸೆಪ್ಷನ್ ಇಲ್ಲ. ಸಾಕ್ಷಿಯಿಂದ ಎಲ್ಲಿ ಗೃಹೀತವಾಗಿದೆ ಸತ್ಯವಾಗಿದೆ ಅನ್ನೋದಕ್ಕೆ 100ಕ್ಕೆ 100 ಸತ್ಯ. ಕೆಲವೊಮ್ಮೆ ಒಂದು ಅಪವಾದ ಇರೋದುಂಟು. ಸಾಕ್ಷಿ ಒಮ್ಮೊಮ್ಮೆ ಆದ್ರೂ ತಪ್ಪು ಹೇಳ್ತಾ ಸಾಧ್ಯನೇ ಇಲ್ಲ ಅಂತ. ಇದು ನಿಯಮಗಳು. ಕೆಲವು ಕಡೆ ಎಲ್ಲ ಸರ್ವೇ ನಿಯಮ ಸಾಪವಾದ ಅಂತ ಒಂದು ಮಾತಿದೆ. ಅದಕ್ಕೆ ಅರ್ಥ ಏನು ಅಂದ್ರೆ ಎವ್ರಿ ರೂಲ್ಸ್ ಹ್ಯಾಸ್ ಗಾಟ್ ಎನ್ ಎಕ್ಸೆಪ್ಷನ್ ಅಂತಿದೆ. ಎವ್ರಿ ರೂಲ್ ಗಾಟ್ ಎನ್ ಎಕ್ಸೆಪ್ಷನ್ ಅಂತಿದೆ. ಅದು ಇದಕ್ಕೆಲ್ಲ ಹೇಳ್ಬಾರ್ದಂತೆ. ದೇವರಿಗೆ ಎಕ್ಸೆಪ್ಷನ್, ದೋಷ ಇರಲಿ ಹಾಗೆಲ್ಲ ಹೇಳ್ಬಾರ್ದು. ಕೆಲವು ನಿಮಗೆ ಹಾಲಿನಲ್ಲಿ ಎಕ್ಸೆಪ್ಷನ್ ಇರಲಿ, ಸ್ವಲ್ಪ ಕಪ್ಪಿರ್ಲಿ, ಅವೆಲ್ಲ ಇಲ್ಲ. ಅರ್ಥ ಆಯ್ತಾ? ಆದ್ರಿಂದ ಯಾವ ಕಾಲಕ್ಕೂ ಕೂಡ ಸಾಕ್ಷಿ ಗ್ರಹಣ ಮಾಡಿದಾಗ ಒಂದು ಸಾರಿಯೂ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತಪ್ಪಾಗಿದೆ ಸಾಕ್ಷಿ ನಿಶ್ಚಯ ಅಲ್ಲ, ಅದು ಮನಸ್ಸಿನ ನಿಶ್ಚಯ ಹೊರತು ಬೇರೆ ಅಲ್ಲ. ಸರ್ವೇ ಏನ್ ಹೇಳಿದ್ನಲ್ಲ, ಸರ್ವೇಪಿ ನಿಯಮ ಸಾಪವಾದ, ಸರ್ವೇ ಅಪಿ ನಿಯಮ, ಎಲ್ಲ ನಿಯಮಗಳು ಕೂಡ, ಎಲ್ಲ ರೂಲ್ಗಳಿಗೂ ಕೂಡ ಏನಿರುತ್ತೆ, ಒಂದು ಎಕ್ಸೆಪ್ಷನ್ ಅಂತ ಇರುತ್ತೆ. ಇದಕ್ಕಿಲ್ಲ. ಕೀಪ್ ಲೆಫ್ಟ್ ಇದೆ, ಹೆವಿ ಟ್ರಾಫಿಕ್ ಎಲ್ಲ ಕಡೆ ಬಿಟ್ಬಿಡ್ತಾರೆ. ಕೀಪ್ ಲೆಫ್ಟ್ ಹೋಯ್ತು ಈಗ. ಬಟ್ ಯಾತಕ್ಕೆ? ಪ್ರಸಂಗ ನೋಡ್ಕೊಂಡು ಹೇಳಿದ್ರೆ ಯಾವಾಗ ಮಾಡಿದ್ರೆ ಇವಳಿಗೆ ಅರ್ಥ ಇಲ್ಲ. ಆದ್ರೆ ಈ ಇಂಥ ನಿಯಮಗಳು ಮಾತ್ರ ಧಾರಾಯಣ ಗುಣಪೂರ್ಣ, ಎಕ್ಸೆಪ್ಷನ್ ಇಲ್ಲ, ದೋಷ ದೋರ ಇಲ್ಲ. ಈ ನಿಯಮ ಅಪ್ಲೈ ಮಾಡಬಾರ್ದು. ಅದಕ್ಕೆ ಎಲ್ಲ ಇದೆ, ಎಕ್ಸೆಪ್ಷನ್ ಇದೆ. ದೇವರು ಒಮ್ಮೆ ಮಾಡುತ್ತಾನೆ ಹಾಗೆಲ್ಲ ಹೇಳಬಾರ್ದು. ಎಕ್ಸೆಪ್ಷನ್ ಇಲ್ಲ ಅದಕ್ಕೆ. ಅಪವಾದ ವಿವರ್ಜಿತ ವ್ಯಭಿಚಾರಿ ಅಪವಾದೇನ ಮಾನಮೇವ ಭವಿಷ್ಯ. ವ್ಯಭಿಚಾರಿ ಅಪವಾದೇನ ಮಾನಮೇವ ಭವಿಷ್ಯತಿ. ಅಥೋ ಹಿ ಭೋಜನಾದೀನಾಂ ಇಷ್ಟ ಸಾಧನ ತಾನುಮಾ. ವ್ಯಭಿಚಾರಿ ಇಲ್ಲದೆ ಹೋದಾಗ ಅಂದ್ರೆ ವ್ಯಾಪ್ತಿ ಸರಿ ಇದ್ದಾಗ ಮಾನವೇ ಪ್ರಮಾಣ ಆಗ್ಲೇಬೇಕದು. ಅಥೋ ಹಿ ಭೋಜನಾದೀನಾಂ ಇಷ್ಟ ಸಾಧನತಾನುಮ. ಭೋಜನಂ ಇಷ್ಟ ಸಾಧನಂ ಅಂತ ಹೇಳಿದ. ಯಾತಕ್ಕೆ? ಸರಿಯಾದ ಯುಕ್ತಿ ಅದು. ಯಾಕೆ? ದೋಷ ಇಲ್ಲದ್ರ. ಯಾಕೆ? ಅನುಭವ ಬರೋದು. ಭೋಜನ ಮಧ್ಯೆ ಯಾವ್ದಿಂದ ಗೊತ್ತಾಗತ್ತದು? ಸಾಕ್ಷಿ ಗೊತ್ತಾಗತ್ತೆ. ಇದು ಹಿತ ಸರಿಯಾಗಿತ್ತು ಇಲ್ಲ ಅನ್ನೋದು ಗ್ರಹಿಸೋ ಶಕ್ತಿ ಅದಕ್ಕಿದೆ. ಯಾವಾಗ ರೋಗ ಬಂದಿರುತ್ತೆ ನಾಲಿಗೆ ಹಿಡಿದಿರುತ್ತೆ, ಸಾಕ್ಷಿ ಗ್ರಹಣ ಮಾಡ್ತಾ ಇಲ್ಲ. ಸಾಕ್ಷಿ ಗಡ್ಡಿ ಏನ್ ಕೂತಿದೆ ಅಲ್ಲಿ, ನಾಲಿಗೆ ಕೆಟ್ಟೋಗ್ಬಿಟ್ಟಿದೆ. ರುಚಿ ಗ್ರಹಣ ಮಾಡ ಅದಕ್ಕೆ ಅವನ್ ಕೇಳೋದು ರುಚಿಯಾಗಿದ್ದಿದ್ದು ಅವ್ರು ಕೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗ್ಯಾರಂಟಿ ಗೊತ್ತಿಲ್ಲ ಅಂತ ಹೇಳಿ. ತುಂಬಾ ನೆಗಡಿ ಆಗಿದೆ, ವಾಸನೆ ಜ್ಞಾನ ಬರೋದಿಲ್ಲ ಅವ್ರಿಗೆ. ಯಾಕೆ? ಅದಕ್ಕೆ ಸರಿ ಇಲ್ಲ, ಜ್ಞಾನೇಂದ್ರಿಯ ಸರಿ ಇಲ್ಲ. ಆದ್ರೆ ಸಾಕ್ಷಿ ಮಾತ್ರ ಯಾವಾಗ್ಲೂ ಸರಿ ಇರುತ್ತೆ, ಸರಿಯಾಗಿ ಉಪಯೋಗಿಸ್ಕೋಬೇಕು. ಈ ದೋಷಗಳು ಇಲ್ಲದೆ ಇರತಕ್ಕಂಥದ್ದು ಗ್ರಹಣ ಮಾಡುತ್ತ, ಇಲ್ವಾ ಗ್ರಹಣ ಮಾಡೋದಿಲ್ಲ. ಇವತ್ತು ನಮಗೆ ಕಂಪ್ಯೂಟರ್ ನೋಡಿದ್ರೆ ಸುಲಭ ಆಗ್ಬಿಡುತ್ತೆ. ಯಾವ್ದೋ ಇನ್ಕಂಪ್ಲೀಟ್ ರಿಸೀವ್ ಮಾಡೋದೇ ಇಲ್ಲ. ಕೊಟ್ಟಿದ್ರಲ್ಲಿ ಓಪನ್ ಮಾಡಕ್ ಹೋದ್ರೆ ಇನ್ಕಂಪ್ಲೀಟ್ ಇದು ಕೊಟ್ಟಿದ್ರೆ ಆಕ್ಷೇಪ ಮಾಡೋದೇ, ಮಾಡಿದ ತಕ್ಷಣ ಸರಿ ಇದೆ ಅಂತ. ಇವತ್ತು ನಾವು ಸಾಕ್ಷಿ ಸ್ಥಾನದಲ್ಲಿ ಅದನ್ನ ನೋಡ್ಬಾರ್ದು. ಈ ಮಧ್ಯೆ ತಪ್ಪೋದದು, ಅದು ದೃಷ್ಟಾಂತ ಅಷ್ಟೇ. ಸಾಕ್ಷಿ ಯಾವ ಕಾಲಕ್ಕೂ ಏನಾಗೋದಿಲ್ಲ, ತಪ್ಪೋದಿಲ್ಲ. ಹೌದು, ಗೊತ್ತಾಗುತ್ತೆ ಸಾಕ್ಷಿಗೆ. ಸರಿ ಇಲ್ಲ, ಮೂಗು ಸರಿ ಇಲ್ಲ ತೋರಿಸ್ಬೇಡಿ ಅಂತ, ಕಣ್ಣು ಸರಿ ಇಲ್ಲ ತೋರಿಸ್ಬೇಡಿ ಅಂತ ಅದೇ ಹೇಳ್ಬಿಡ. ಮತ್ತೆ ಇವನು ಅವಸರ ಪಟ್ಟು ಏನ್ ಮಾಡ್ಬಿಡ್ತಾನೆ, ತೀರ್ಮಾನ ತಗೊಂಡ್ಬಿಡ್ತಾನೆ. ಅವಸರದ ತೀರ್ಮಾನ ಅಂತೀವಲ್ಲ ಹಾಗೆ, ಅದ್ ಮಾಡಬಾರ್ದು. ಸಾಕ್ಷಿ ಒಪ್ಪೋದಿಲ್ಲ ಅದನ್ನ. ಮನಸ್ಸಿಗೆ ಅವಸರ ಇರುತ್ತೆ, ಸಾಕ್ಷಿ ಒಪ್ಪೋದಿಲ್ಲ. ಮನಸ್ಸಿನ ದೋಷ ಸಾಕ್ಷಿ ಹಾಗೆ ಗಟ್ಟಿ ಆಗತ್ತೆ ಅಂದ್ರೆ ಈ ಸ್ಪೆಕ್ಸಿನ ದೋಷ ಕಣ್ಣಿಗೆ ಗಟ್ಟಿ ಆಗಲ್ವಾ? ಇದು ಆಕ್ಚುಲಿ ಏನಲ್ಲ, ಕಣ್ಣಲ್ಲ, ಇದು ಕಣ್ಣಿನ ಹೊರಗಡೆ ಇದೆ. ಬಟ್ ಕಣ್ಣಿಗೆ ಅಟ್ಯಾಚ್ ಆಗ್ಬಿಟ್ರೆ ಏನಾಗತ್ತೆ,
ನಮ್ಗೇನ್ ಬರುತ್ತೆ, ತೆಗೆದು ನೋಡಕ್ ಬರುತ್ತೆ, ಅದು ನೋಡಕ್ ಬರಲ್ಲ. ಎಲ್ಲ ಬಂಧ, ಅದೇ ಬಂಧನ. ಆ ಬಂಧನ ಪರಿಹಾರ, ಒಳ್ಳೆ ಜ್ಞಾನ ಬರ್ಬೇಕಾದ್ರೆ ಇವೆಲ್ಲ ಬಂಧನ ಇದೆ. ಮಕ್ಕಳಿಗೆ ತೆಗೆದು ಹಾಕಿರುತ್ತೆ, ಬಾಟ್ಲಾಕ್ ಬರೋ ತಗೊಳಕ್ಕೂ ಬರಲ್ಲ, ಅವ್ರಿಗೆ ಪ್ರಾಬ್ಲಮ್ ಇದೆ. ದೊಡ್ಡವರಿಗೆ ಮಾಡ್ತಾರೆ. ಯಾರಿಗೆ ಜ್ಞಾನ ಬಂದಿರುತ್ತೆ ಅವರು ಮ್ಯಾನೇಜ್ ಮಾಡ್ತಾರೆ. ದೋಷ ಬಿಟ್ಟು ನೋಡೋ ಶಕ್ತಿ ಅವ್ರಿಗಿದೆ. ಅಥೋ ಹಿ ಭೋಜನಾದೀನ ಇಷ್ಟ ಸಾಧನತಾನುಮ ಮಾನಂ ವ್ಯವಹೃತೋ ನಿತ್ಯಂ ವಿವಿಚಾರೋ ಹಿ ತತ್ರ ಚ ವ್ಯಾಪ್ತತ್ವೇ ವ್ಯಾಶ್ರಯತ್ವಂತು ಕಥಮೇವ ಹಿ ದೂಷಣಂ. ಇದೆಲ್ಲ ಯಾತಕ್ಕೆ ಹೇಳಿದ್ರು? ಆಶ್ರಯ ಸಿದ್ಧಿಯ ಬದಲಾದ ದೋಷಗಳಿವೆ, ಆದ್ರೆ ಅವು ನೇಮೇನ ದೋಷ ಆಗ್ಬೇಕಾಗಿಲ್ಲ. ವ್ಯಾಪ್ತವು ಸತ್ಯಾಂ ಕಥಂಚನ, ಸರಿಯಾದ ಗಗನ ಕುಸುಮಕ್ಕೆ ಸುರಭಿ ಇಲ್ಲ ಅಂತ ಹೇಳಿದ. ಸರಿಯಾದ ಅನುಮಾನ, ಗೊತ್ತಾಯ್ತಾ? ಅದು ಸುರಭಿ ಇದೆ ಅಂದ್ರೆ, ಅದು ಪರಿಮಳ ಇದೆ ಅಂದ್ರೆ ದೋಷ ಬರೋದು, ಇಲ್ಲ ದೋಷ ಬರೋದಿಲ್ಲ. ಸೊ ವ್ಯಾಪ್ತಿ ಸರಿಯಾಗಿದ್ರೆ ಯಾವ ದೋಷಗಳು, ಎರಡೇ ದೋಷಗಳು. ಯಾವ ದೋಷಗಳು ಮುಖ್ಯವಾಗಿ ಹೇತು ಸ್ವಲ್ಪ ಡೈರೆಕ್ಟ್ ದೋಷಗಳು ಅಂದ್ರೆ ಯಾವುದು? ಒಂದು ಮರಿಬಾರ್ದು, ಒಂದು ಸಿದ್ಧಿ, ಇನ್ನೊಂದು ವ್ಯಾಪ್ತಿ. ಸಿದ್ಧಿ ಅಂದ್ರೆ ಏನು? ಹೇತು ಅಲ್ಲಿ ಇರ್ಬೇಕು. ವ್ಯಾಪ್ತಿ ಅಂದ್ರೆ ಏನು? ಅದು ಹೇತುವಿಗೂ ಸಾಧ್ಯಕ್ಕೂ ಅವಿನಾಭಾವ ಸಂಬಂಧ ಇರುತ್ತೆ. ಇದಿದ್ದು ಬಿಟ್ಟು ಅನುಮಾನ ವರ್ಕ್ ಮಾಡೇ ಮಾಡೋದು. ಅದಿಲ್ಲದೆ ಹೋದ್ರೆ ಅದು ಮಾಡೋದು. ಈ ರೀತಿ ಹೇಳ್ಬೇಕೆ ಹೊರತು ಯಾವುದೋ ದೋಷಗಳನ್ನ ಹೇಳಕ್ ಹೋಗ್ಬಾರ್ದು. ಸಿದ್ಧಿ ಅಂದ್ರೆ ಏನು? ಇಲ್ಲಿ ನಿನ್ನೆ ಹೇಳಿದ್ದೀರ, ಇಲ್ಲಿ ಬೆಂಕಿ ಇದೆ, ಯಾಕೆಂದ್ರೆ ಇಲ್ಲಿ ಧೂಮ ಇರೋದ್ರಿಂದ. ಧೂಮ ಇಲ್ಲದ್ರೆ ಮಾಡಲ್ಲ, ಧೂಮ ಇರ್ಬೇಕ, ಗೊತ್ತಾಯ್ತಾ? ಚಾರ್ಜ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಫಸ್ಟ್ ಕ್ಲಾಸ್ ಇದು ಜೀರೋ ತೋರಿಸ್ತಾ ಇದೆ, ಆ ತರ ಆಗಿಬಿಡ. ಎಂದು ಕೂಡ ಏನಾಗ ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಇದ್ರೆ ಸಾಲದು, ವಸ್ತು ಅಲ್ಲಿ ಇರ್ಬೇಕು. ಇವತ್ತೆ ಧೂಮ ಇದ್ರೆ ಬನ್ನಿ ಇರುತ್ತೆ, ಧೂಮ ಅಲ್ಲ ಅದು, ಮಂಜು ಕವಿದಿದೆ, ಅದನ್ನ ನೋಡಿ ಧೂಮ ಅಂತ ತಪ್ಪು ತಿಳ್ಕೊಬಿಟ್ಟ. ದೋಷ ಇಲ್ಲಿದೆ. ಈಗ ಧೂಮ ಇದೆ ಅಂತ ತಿಳ್ಕೊಂಡಿದ್ದೆ ತಪ್ಪಾಗಿ, ಅಸಿದ್ಧಿ ಇದೆ, ಸಿದ್ಧಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅದಂತ ತತಶ್ಚ ಅನುಮಾನಸ್ಯ ದ್ವೇ ಅಂಗೆ. ಪ್ರಮಾಣ ಪದ್ಧತಿ ಬರೀಬಾರ್ದು. ಅನುಮಾನಕ್ಕೆ ಎರಡು ಅಂಗಗಳು, ರೆಕ್ಕೆಗಳಿದ್ದ ಹಕ್ಕಿಗೆ. ಒಂದು ರೆಕ್ಕೆಯಿಂದ ಹಕ್ಕಿ ಹಾರಕ್ಕೆ ಬರೋದಿಲ್ಲ. ವ್ಯಾಪ್ತಿ ಸಿದ್ಧಿ ಎರಡು ಇದ್ರೆ ಅನುಮಾನ ಅದಕ್ಕೆ ಎರಡ ಮೇಲೆ ಡಿಪೆಂಡ್ ಆಗಿದೆ. ಪ್ರತ್ಯಕ್ಷ ವಿಚಾರಕ್ಕೆ ಪ್ರತ್ಯಕ್ಷದಿಂದ ವ್ಯಾಪ್ತಿ ತಿಳಿಬೇಕು, ಆಗಮನಕ್ಕೆ ಆಗಮನದಿಂದ ವ್ಯಾಪ್ತಿ ಇರಬೇಕು. ಮಾನಂ ವ್ಯವಹೃತೋ ನಿತ್ಯಂ ವ್ಯಭಿಚಾರೋ ಹಿ ತತ್ರ ಚ ಪ್ರಾಪ್ತ. ಎಲ್ಲೆಲ್ಲಿ ಇದೆಯೋ ವ್ಯವಹಾರದಲ್ಲಿ ತಪ್ಪಾಗಿದ್ದಾಗ ವ್ಯಭಿಚಾರ ಬರ್ಲಿಕ್ಕೆ ಕಾರಣ ಸರಿ ಇಲ್ಲ ಅಂತ ಅರ್ಥ. ವ್ಯಾಪ್ತತ್ವೇ ವ್ಯಾಶ್ರಯತ್ವ ಅಂತೂ ಕಥಮೇವ ಹಿ ದೂಷಣ. ವ್ಯಾಶ್ರಯತ್ವ ಅಂದ್ರೆ ಒಂದೇ, ಆಶ್ರಯ ಸಿದ್ಧಿ ಅಂದ್ರೆ ಒಂದು, ಅದು ದೋಷ ಆಗೋದಿಲ್ಲ. ರೋಹಿಣ್ಯುದಯ ಆಸನ್ನ ಕೃತಿಕಾಭ್ಯುದಿತ ಯತಃ ಇತ್ಯುಕ್ತೆ ಸಾಧನಂ ಲೋಕಿಂ ನಹಿ ಹಿ ಆಗ್ನೇಯವಾತ್ರ ಸಾಧಿಕ. ಆಗ್ನೇಯವಾತ್ರ ಸಾಧಿಕ. ರೋಹಿಣ್ಯುದಯ ಆಸನ್ನ ಕೃತಿಕಾಭ್ಯುದಿತ ಆಯ್ತ. ರೋಹಿಣಿ ಮತ್ತು ಕೃತಿಕ ಹೇಗಿರ್ತವೆ ಅಂದ್ರೆ ಅದಿರಲೇಬೇಕು ಅಂತ ಅರ್ಥ. ರೋಹಿಣಿ ಉದಯ ಆಯ್ತು ಅಂದ್ರೆ ಕೃತಿಕ ಆಗಿರ್ಬೇಕು ಅಂತ ಅರ್ಥ. ವ್ಯಾಪ್ತಿ ಇದಕ್ಕೆ ವಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ. ಇತ್ಯುಕ್ತೆ ಸಾಧನಂ ಲೋಕಿಂ, ಇದು ಸರಿಯಾಗಿದೆಯೋ ಇಲ್ಲೋ? ಇದು ಇದೆ. ಆಗ್ನೇಯವಾತ್ರ ಸಾಧಿಕ. ಅನ್ಯತ್ ಸದಸತೋರ್ ವಿಶ್ವಮಿತಿ ಚ ವ್ಯಾಹತೆ ರಮಾ. ವಿಶ್ವ ಹಾಗೆ ನಮ್ದು ಹಾಗೆ ಹೇಳ್ತೀವಿ ಅಂತ ಕೇಳಿದ್ರೆ ಏನ ಅವ್ರು ಹೇಳೋದು? ವಿಶ್ವಂ ಮಿಥ್ಯ ಅಂತ ಹೇಳಿದ. ಮಿಥ್ಯ ಅಂದ್ರೆ ಏನು? ಸರಸದ್ ವಿಲಕ್ಷಣ ಅಂತ. ಸರಸದ್ ವಿಲಕ್ಷಣ ಯಾವಾಗ ಆಗುತ್ತೆ? ಸರಸತ್ ಇದ್ರೆ ಸ್ವಲ್ಪ ವಿಲಕ್ಷಣ ಆಗ್ಬೇಕು. ಸದಸತ್ ಅನ್ನೋದೇ ಏನಲ್ಲ, ಅದು ಇಲ್ವೇ ಇಲ್ಲ. ಯಾಕೆ? ವ್ಯಾಹತಿ ಅನ್ಯ ಅಂತ ಹೇಳ್ತಾರೆ. ಅನ್ಯ ಸದಸತ್ವರು ಅಂದ್ರು ಒಂದೇ, ಸದಸತ್ ವಿಲಕ್ಷಣ ಅಂದ್ರು ಒಂದೇ. ವಿಶ್ವಕ್ಕೆ ಸದಸತ್ವವನ್ನು ಹೇಳ್ತೀಯಲ್ಲ, ಅದು ಸರಿಯಲ್ಲ. ವ್ಯಾಹತೆ ರಮ. ಅಮ ಅಂದ್ರೆ ಅಪ್ರಮಾಣ, ಮಾ ಅಂದ್ರೆ ಪ್ರಮಾಣ, ಅಮ ಅಂದ್ರೆ ಅಪ್ರಮಾಣ. ವ್ಯಾಹತಿ ಬಂದಿದ್ರಲ್ಲಿ ಅಪ್ರಮಾಣವಾಯಿತು. ಯಾಕೆ? ಬರ್ತೀನಿ ಅಲ್ಲ. ಒಂದ್ ಹೇಳು ಸರಿಯಾಗಿ, ಎರಡು ಹೇಳ್ಬೇಡ. ಇಲ್ಲ ಬರ್ತೀರ ಬರೋದಿಲ್ಲ, ಆ ರೀತಿ. ಅನ್ಯ ಸದಸತೋರ್ ವಿಶ್ವಮಿತಿ ಚ ವ್ಯಾಹತೆ ರಮ. ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರ್ಯದಿ ವಿದ್ಯತೆ. ಅದೇ ರೀತಿಯೇ ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರ್ಯದಿ ವಿದ್ಯತೆ. ವ್ಯಾಪ್ತಿ ಇದ್ರೆ ನಮ್ಮ ದೃಷ್ಟಿಯಿಂದ ಸಿದ್ಧವಾಗದೆ ವಸ್ತುವನ್ನು ಕೂಡ ಸಿದ್ಧ ಮಾಡಕ್ ಬರುತ್ತೆ. ವ್ಯಾಪ್ತಿ ಸರಿ ಇರ್ಬೇಕಷ್ಟೇ. ಇಲ್ಲ ನಮ್ಗೆ ಗೊತ್ತಿರೋದು ಆಗ್ಬೇಕು ಅಂತ ಏನೂ ಇಲ್ಲ. ನಮ್ಗೆ ಗೊತ್ತಿರೋದೇನು? ಭಾರದ ವಸ್ತು ಮೇಲಕ್ಕೆ ಹೋಗೋದಿಲ್ಲ. ಟನ್ ಗಟ್ಟಲೆ ಭಾರ ಹೊತ್ತೋಡಿರುತ್ತೆ. ವಿಮಾನ ಭಾರ ಇರ್ಲಿ, ಅದು ಹಾಕಿರೋ ಭಾರಗಳೇ ಟನ್ ಗಟ್ಟಲೆ ಮೇಲೆ ಸಲೀಸಾಗಿ ಹೋಗುತ್ತೆ. ಯಾತಕ್ಕೆ? ಒಪ್ಬೇಕಲ್ಲ, ಅದು ಕಾರಣ ಇದೆ, ಏನೋ ಒಂದು ಕಾರಣ ಇದೆ, ಯಂತ್ರದ ಶಕ್ತಿ ಅಂತ ಒಪ್ಬೇಕಲ್ಲ. ಅದು ಸಾಧ್ಯ ಇಲ್ಲ, ಒಪ್ಪೋದಿಲ್ಲ ಅಂತ ಹೇಳ್ಬಾರ್ದು. ಪ್ರಮಾಣ ಕೊಟ್ಟಾಗ ನೋಡೋದಕ್ಕೆ ಅಸಿದ್ಧವಾದ ವಸ್ತುವನ್ನು ಕೂಡ ಸಾಧನೆ ಮಾಡಕ್ ಬರುತ್ತೆ. ಅದು ಕಾಂಟ್ರಡಿಕ್ಷನ್ ಸಾಧನೆ ಮಾಡಕ್ ಬರೋದಿಲ್ಲ.
ಒಂದೇ ಕಾಲಕ್ಕೆ ಒಂದು ವಸ್ತು ಸತ್ತು ಮತ್ತು ಅಸತ್ತಾಗಿರುತ್ತೆ ಎಂಬುದನ್ನ ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಪರಸ್ಪರ ವಿರುದ್ಧ ಎ ಮತ್ತು ಬಿ ಜೊತೆಗಿರ್ಬಹುದು, ಎ ಮತ್ತು ನಾಟ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಘಟ ಪಟ ಜೊತೆಗಿರ್ಬಹುದು, ಘಟ ಘಟಭಾವ ಜೊತೆಗಿದ್ರೆ ಏನದ ಜಾತಿ ಇಲ್ಲ. ಘಟ ಇರಬೇಕು, ಇಲ್ಲ ಘಟಾಭಾವ ಇರಬೇಕು, ಎರಡು ಇರ್ಲಿಕ್ಕೆ ಆಗೋದಿಲ್ಲ. ವಸ್ತುಗಳು ಎರಡು ವಿಧ. ಪರಸ್ಪರ ವಿರುದ್ಧ ವಸ್ತುಗಳಲ್ಲಿ ಒಂದಿದ್ರೆ ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧ ಒಲ್ದೆ ಹೋದ್ರೆ ಬೇಕಾದ 100 ಹಸುಗಳಿರ್ಬಹುದು, ಆದ್ರೆ ಒಂದು ವ್ಯಾಘ್ರ ಬಂದು ಹೋಗ್ಬಿಡುತ್ತೆ, ಒಂದು ಹುಲಿ ಬಂದ್ರೆ ಕತೆ ಮುಗಿಯುತ್ತೆ. ಅದಕ್ಕೆ ವಿರುದ್ಧ ಪದಾರ್ಥಗಳು. ಇವರು ಹೇಳೋದೆಲ್ಲ ಅಂತದ್ ಹೇಳ್ತಿದ್ದಾರೆ. ನೀವು ಅದನ್ನು ಒಪ್ಪಾಗಿ ಇದನ್ನು ಒಪ್ಪ್ರಿ ಅಂತಾರೆ, ಅದು ಒಪ್ಲಕ್ ಬರೋದಿಲ್ಲ, ವ್ಯಾಹತಿ ಇಲ್ಲ, ಅದಕ್ಕೆ ಒಪ್ಬೇಕು. ಅವ್ರು ಏನ್ ಮಾಡಿದ್ರು, ದೇವರಿದ್ರೆ ಜಗತ್ತಿರಬಾರ್ದು. ಸಂಬಂಧ ಏನಿದೆ ಅದಕ್ಕೆ? ದೇವರಿದ್ರೆ ದೇವರು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಯಾಕಾಗ್ಬೇಕು? ಈಗ ಅರ್ಥ ಆಯ್ತಾ? ಯಾವ ಮಿಥ್ಯ ಆಗ್ಬೇಕು? ಬ್ರಹ್ಮ ಸತ್ಯ ಅನ್ನೋ ಮಾತಿಗೆ ಬ್ರಹ್ಮ ಇಲ್ಲ ಅನ್ನೋ ಮಾತು ವಿರುದ್ಧ ಆಗತ್ತೆ ಹೊರತು ಜಗತ್ತಿದೆ ಮಾತು ವಿರುದ್ಧ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ಸಮಸ್ಯೆ ಬಂದಿದ್ದವರಿಗೆ. ದೇವರನ್ನು ಬ್ರಹ್ಮನ ಒಪ್ಕೊಂಡ್ಮೇಲೆ ಏನೋ ಒಪ್ಕೋಬಾರ್ದು. ಯಾರು ಹೇಳಿದಾರೆ ಅದನ್ನ? ಬ್ರಹ್ಮನ್ ಒಪ್ಕೊಂಡು ಇನ್ನೊಂದು ಒಪ್ಕೊಳ್ಬೇಕಾದ್ರೆ ಬ್ರಹ್ಮ ಇರೋದಕ್ಕೋಸ್ಕರ ಸೃಷ್ಟಿಯಾಗಿ ಮಾಡ್ಬೇಕಂತ. ಬ್ರಹ್ಮ ಜಗಜನ್ಮಾದಿ ಕಾರಣನಾಗಿರ್ಬೇಕಾದ್ರೆ ಜಗತ್ತಿರ್ಬೇಕಲ್ಲ. ಆ ದೃಷ್ಟಿಯಿಂದ ಅವರು ಏನಂತ ತಿಳ್ಕೊಂಡ್ಬಿಟ್ರು, ಜಗತ್ತು ಬ್ರಹ್ಮಗಳು ಆಪೋಸಿಟ್ ಅಂತ ತಿಳ್ಕೊಂಡ್ಬಿಟ್ರು. ಆಪೋಸಿಟ್ಗಳಲ್ಲವು. ಬಿಂಬ ಪ್ರತಿಬಿಂಬ ಜೊತೆಗಿರಬಾರ್ದ? ಬಿಂಬ ಪ್ರತಿಬಿಂಬ ಜೊತೆಗಿರ ನೋಡಿದ್ದೀವಲ್ಲ ನಾವೀಗ. ಫೋಟೋ ತನ್ನ ಫೋಟೋ ತಾನೇ ನೋಡ್ಬೋದು. ಈ ವಿರೋಧ ಎಲ್ಲಿದೆ ಅದಕ್ಕೀಗ? ಅರ್ಥ ಆಯ್ತಾ? ಈಗ ಪರಸ್ಪರ ವಿರುದ್ಧ ಅನ್ನೋದನ್ನ ತಿಳ್ಕೊಂಡ್ರೆ ಬ್ರಹ್ಮ ಜಗತ್ ವಿರುದ್ಧ ಪದಾರ್ಥಗಳಲ್ಲ. ಹಾಗಾಗಿ ಬರ್ಲಿಲ್ಲ, ಬಂದ್ರೆ ಅದ್ರ ಉತ್ತರ ಕೊಟ್ಬಿಟ್ರು ಅವರು, ಎಸ್ಕೇಪ್ ಆಗ್ಬಿಟ್ರು. ಇದು ಆಚಾರ್ಯ ಯಾಕೆ ಸಿಟ್ಟು ಅಂದ್ರೆ ಉತ್ತರ ಕೊಡೋದಾದ ಪ್ರಶ್ನೆ ಕೇಳಿದ್ರು. ಪಂಚಾಯ್ತಿ ಆಯ್ತು, ಬಹಳ ಸ್ಟ್ರಿಕ್ಟ್ ಆಫೀಸರ್ ಇದ್ರು ಬೈತಾರಲ್ಲ ಹಾಗೆ. ಕೆಲವು ಅಡ್ಜಸ್ಟ್ ಆಗ್ಬೇಡಿ, ಪರವಾಗಿಲ್ಲ, ಒಳ್ಳೆಯವ್ರು. ಯಾಕಂದ್ರೆ ಹೇಳಿ ಕೇಳ್ತಾರೆ, ಅದು ಒಪ್ಪೋದೇ ಇಲ್ಲ, ವೆರಿ ಸ್ಟ್ರಿಕ್ಟ್ ಅಂತ ಹೇಳಿಬಿಟ್ರೆ ಅವಾಗ ಏನು ಮಾಡ ಅಂತವ್ರು ದ್ವೇಷ ಮಾಡ್ತಾರೆ, ಬೇಗ ಎತ್ತಿ ಹಾಕ್ಸ್ತಾರ, ಅವ್ರು ಬೇರೆ ಕಡೆ ಹಾಕ್ಸೋದು ಎಲ್ಲ ಮಾಡ್ತಾರೆ. ಅರ್ಥ ಆಯ್ತಾ? ಸರಿ, ಏನಾರು ಮಾಡ್ತಾರ ಕೆಲಸ. ಅದೇ ಹೇಳ್ತಾರೆ ಯಾವಾಗಲೂ ಕೂಡ ಏಕಾದಶಿ ತುಂಬ ಯಾಕೆ ಬೈತಾರೆ ಅಂದ್ರೆ ಮಾಡೋದು ಕಷ್ಟ ಅಂತೇಳಿ. ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬಯೋ ಮನುಷ್ಯನ ಪದ್ಧತಿ. ಮಾಡೋರಿಗೆ ಸಮಸ್ಯೆ ಅನ್ಸೋದಿಲ್ಲ, ಮಾಡದೇ ಇದ್ರೆ ಸಮಸ್ಯೆ ಅಷ್ಟೇ. ಹೌದು. ಅನ್ಯತ್ ಸದಸತೋರ್ ವಿಶ್ವಂ ಮಿತಿ ಚ ವ್ಯಾಹತೆ ರಮಾ ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರ್ ಯದಿ ವಿದ್ಯತೆ. ಇವೆಲ್ಲ ಒಂದೊಂದು ಸ್ಟ್ರೋಕ್ ಹೊಡಿತಾರೆ. ಅವ್ರ ಮಾತಿಗೆ ಅಷ್ಟು ತನ್ನಷ್ಟೇ ತಾನೇ ಪೂರ್ಣ ಮಾತುಗಳೆಲ್ಲ. ಇದಕ್ಕೆ ನಿಜವಾದ ಅರ್ಥದಲ್ಲಿ ವಾಕ್ಯ ಅಂತ ಕರೆಯೋದು. ವ್ಯಾಪ್ತಿಶ್ಚ ವ್ಯತಿರೇಕೇಣ ತತ್ರ ತೈಶ್ಚಾವಗಮ್ಯತೆ ಅಪ್ರಸಿದ್ಧಸ್ಯ ಸಾಧ್ಯಸ್ಯ ಸಾಧಕತ್ವಂ ಯದಿಶ್ಯ. ಕೆಲವೊಮ್ಮೆ ನಮಗೆ ಒನ್ವಯ ವ್ಯಾಪ್ತಿ ಸಿಗದೇ ಇರಬಹುದು, ವ್ಯತಿರೇಕ ವ್ಯಾಪ್ತಿಯಿಂದ ಪ್ರೂವ್ ಮಾಡಕ್ ಬರುತ್ತೆ. ಗೊತ್ತಾಯ್ತಾ? ಅದು ಸಹಸತ್ವನ ಯಾವ ರೀತಿಯಲ್ಲೂ ಪ್ರೂವ್ ಮಾಡಕ್ ಬರೋದಿಲ್ಲ. ಸಹಸತ್ ವಿಲಕ್ಷಣ ಮೊದಲಾದ್ರಿಂದ ಒಪ್ಲಿಕ್ಕೆ ಬರೋದಿಲ್ಲ. ಲಿಂಗಸ್ಯೋಕ್ತೋ ವಿಶೇಷೋಯಂ ಕೇನಮಾನೇನ ಗಮ್ಯತೆ. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಏನು? ಪ್ರಮಾಣ ಅಂದ್ರೆ ಏನು? ಹೇತುನೇ ಲಿಂಗ. ಲಿಂಗಸ್ಯೋಕ್ತೋ ವಿಶೇಷೋಯಂ ಕೇನ ಮಾನೇನ ಗಮ್ಯತೆ ಸಾಧನಂ ಪರಮಾಣ್ಮಾದೇಹೇ ಯದಾ ಅಸಿದ್ಧಸ್ಯ ಚೇಷ್ಯತೆ. ಲಿಂಗಸ್ಯೋಕ್ತೋ ವಿಶೇಷೋಯಂ, ಅನುಮಾನ ಹೇಳಿದ್ಮೇಲೆ ಇವೆಲ್ಲ ವಿಶೇಷ ಯೋಚನೆ ಮಾಡ್ಬೇಕು. ಕೇನ ಮಾನೇನ ಗಮ್ಯತೆ, ಆದ್ರೆ ನಿನಗೆ ಅದಿಲ್ಲ. ಸಾಧನಂ ಪರಮಾಣ್ವಾದೇಹೇ ಯದ ಅಸಿದ್ಧಸ್ಯ ಚೇಷ್ಯತೆ, ಪರಮಾಣು ಕಣಿ ಕಾಣದೇ ಇಲ್ಲ. ಪ್ರಮಾಣದಿಂದ ಒಪ್ತಿರೋ ಇಲ್ಲ ನೀವೀಗ ಅಂತ ಪ್ರತಿವಾದಿನ ಕೇಳೋದು. ಅವನೇನು ಒಪ್ತಾನೋ ಅದನ್ನೇ ಕೇಳ್ತೀವಿ. ಕಣ್ಣಿಗೆ ಕಾಣದೇ ಇದ್ರೆ ಒಪ್ತಿತಾನೆ. ಅದೇ ರೀತಿನೇ ಕೆಲವು ವಸ್ತುಗಳನ್ನ ಪ್ರಮಾಣ ಇದ್ರೆ ಒಪ್ಬೇಕು, ಅದು ಇಂಪಾರ್ಟೆಂಟ್. ಪ್ರಮಾಣ ಇಲ್ಲದೆ ಹೋದ್ರೆ ನಮಗೆ ಬೇಕು ಅಂತ ಮಾತ್ರಕ್ಕೆ ವಸ್ತು ಒಪ್ಲಕ್ ಬರೋದಿಲ್ಲ. ಬೇಡ ಇರ್ಲಿ ಬೇಕೇ ಇರ್ಲಿ, ವಸ್ತುನೇ, ಸತ್ಯ ಸತ್ಯನೇ. ಬೇಕಾದ ಮಾತ್ರ ಸತ್ಯ, ಸುಳ್ಳಾದ್ದು ನಾಳೆ ಕಾಚಿ ಅಲ್ಲ, ಬೇಕಿಲ್ಲ ಉಪವಾಸ ಅಂತ ಆ ರೀತಿ ಹೇಳಕ್ ಬರೋದಿಲ್ಲ. ನೀವು ಮಾಡ್ತೀವೋ ಬಿಡ್ತೀವೋ, ತಿಥಿ ಹೋಗೋದು ನಿಜ, ಮತ್ತೆ ನಾಳೆ ಅಂದ್ರೆ ನಾಳೆ ಅಲ್ಲ ಮನ್ನ ಬಿಟ್ಕೊಡ ಹೇಳ್ದವನು ಅವ್ನಿಗೆ ಇಷ್ಟ ಇಲ್ಲ. ಆ ರೀತಿಯಲ್ಲಿ ಅವ್ನು ಬೇಡವಾದ್ದನ್ನು ಬೈಯೋದು. ಒಂದ್ ಮಾತಿದ್ದಾರೆ, ಗ್ರೇಪ್ ಸಾರ್ ಸವಾರ್ ಅಂತ ಒಂದು ಮಾತಿದೆಯಲ್ಲ, ನನಗೆ ಎಟಕದ್ದನ್ನು ಹೊಡಿ ಅಂತ ಕರೆಯೋದು. ಹಾಗೆಲ್ಲ ಹೇಳ್ಬಾರ್ದು. ಅದು ದ್ರಾಕ್ಷಿ ಇದೆ, ನಮಗೆ ಸಿಕ್ಕಿಲ್ಲ ಅನ್ಬೇಕೆ ಹೊರತು ಸಿಗ್ಲಿಲ್ಲ ಅಂದ ಕಾಲಕ್ಕೆ ರುಡಿ ಅಂತ ಆಗಬಾರ್ದು. ಒಪ್ಪಿಸ್ತೀವಿ. ಅವಳು ಹೇಳಿದ ಕಾನೂನು ಒಪ್ತಿ ಅಂತ ಕೇಳಿದ್ರೆ ಒಪ್ಪದಿಲ್ಲ ಇನ್ನೊಂದು ಕೇಸ್ ಗೊತ್ತಾಯ್ತಾ? ಇನ್ನು ದೊಡ್ಡ ಕಾಳ ಆಗ್ಬಿಡ್ತಾರೆ. ಒಪ್ತೀನಿ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬರೇ ಭಾಷೆ ಅದ ಶಿಕ್ಷೆ ರೆಡಿ ಇದ್ದೀರಿ ಅಂತ ಹೇಳಿದ್ರೆ
ಕಾನೂನು ಒಪ್ಪೋದು ಏನೋ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಆಯ್ತು ಇಬ್ಬರು ನೀಲಿ ಹಾಕಿದ್ರೆ ಎಲ್ಲ ಅನ್ಯಾಯ ಅಲ್ಲ, ನಮ್ಮ ಎದುರಿಗೆ ಅನ್ಯಾಯ ಮಾಡ್ತಿದ್ದಾನೆ ಅಪರಾಧಿ ಅಂತಾಗ ಅದಕ್ಕೆ ಒಪ್ತಾರ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಒಪ್ಪಬೇಕು, ಸರಿಯಾ, ಒಪ್ಪಬೇಕಾದನ್ನು ಒಪ್ಪೋದೇ ಪ್ರತಿವಾದಿ ಒಳ್ಳೆ ಗುಣ. ಅದಿಲ್ಲದೆ ಹೋದ್ರೆ ಅವನು ಅದು ಕೇಸ್ ಇರೋದಿಲ್ಲ, ಅದು ಪೂರ್ತಿ ಕಂಡೆಮ್ ಮಾಡೋ ಕೇಸ್. ಹಾ, ಸಾಧನಂ ಪರಮಾನ್ವಾದೇಹಿ ಯದಾ ಅಸಿದ್ಧಸ್ಯ ಚೇಷ್ಯತೆ ಯಥಾನುಭವಮೇವೈತತ್ ನಾಂಗೀಕಾರ್ಯಂ ಕೃತಸ್ತದ ಯಥಾ. ಆದ್ರಿಂದಾನೆ ಅನುಭವಕ್ಕೆ ತಕ್ಕಂತೆ ವಸ್ತುಗಳನ್ನು ಒಪ್ಪಬೇಕು ಹೊರತು ಬೇರೆ ಅಲ್ಲ. ಇದೆಲ್ಲ ಎಲ್ಲಿ ಯಾಕೆ ಬಂತು ವಿಷಯ ನೆನಪಿದೆಯಾ? ಮರ್ತೋಗ್ಬಿಡುತ್ತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಸ್ವಪ್ನದ ಬಗ್ಗೆ ಏನ್ ಪ್ರಶ್ನೆ ಬಂದಿತ್ತು? ಭೇದ ಇದೆಯೋ ಇಲ್ಲ ಅಂತ ಪ್ರಶ್ನೆ ಬಂದಿತ್ತು. ಸ್ವಪ್ನಕ್ಕೂ ನನ್ನ ಕಂಡ ಪದಾರ್ಥಕ್ಕೂ ಸ್ವಪ್ನದ ಪದಾರ್ಥ ಭೇದ ಇದೆಯೋ ಇಲ್ಲ ಅಂತ ಕೇಳಿದ್ರೆ ಹೇಳ್ಬೇಕು, ಅದಕ್ಕೆ ಭೇದ ಅಂತ ಹೇಳಲೇಬೇಕು ಅಂತ ಹೇಳಿ. ಏನ್ ಪ್ರಮಾಣ ಅಂತ ಹೇಳಿದ್ರೆ ಅವೆರಡು ಬೇರೆ ಆಗಿರೋದೇ ಕಾರಣ. ಘಟಪಟಗಳು ಯಾವ್ದಕ್ ಬೇರೆ? ಘಟ ಶಬ್ದ ವಾಚ್ಯವಾದದ್ದೇ ಬೇರೆ, ಪಟ ಶಬ್ದ ವಾಚ್ಯವಾದದ್ದೇ ಬೇರೆ. ಆದ್ರಿಂದ ಏನಲ್ಲ, ಬೇರೆ ಆಗಿರ್ಲೇಬೇಕು. ಸ್ವಪ್ನಾವಸ್ಥೆಗೆ ಒಪ್ಪಲೇಬೇಕು, ಜಾಗೃತ ಅವಸ್ಥೆ ಅಲ್ಲ, ನಿದ್ರಾವಸ್ಥೆನೂ ಅಲ್ಲ. ಮತ್ತು ಅಲ್ಲಿ ಪದಾರ್ಥಗಳು ಹೊರಗೆ ಪದಾರ್ಥಗಳು ಬೇರೆ, ವಾಸನಾಮಯ ಪದಾರ್ಥಗಳು ಅವು, ಇವು ವಾಸನಾಮಯ ಅಲ್ಲದೆ ಇರ್ತಕ್ಕಂಥ ಪದಾರ್ಥಗಳು. ಇಲ್ಲಿ ಭೇದ ಒಪ್ಪಬೇಕು ಅಂತ ಹೇಳ್ತಾ ಪ್ರಸಂಗ ಬಂತು, ಇಷ್ಟೆಲ್ಲ ಹೇಳ್ತಾ ಇದ್ದ. ಯಾಕೆ ಎಲ್ಲ ಹೇಳಿದ್ದಾರೆ ಬೇರೆ ಕಡೆ, ಹೌದು. ಈ ಪ್ರಸಂಗದಲ್ಲಿ ಅಪ್ಲೈ ಮಾಡೋದನ್ನು ತೋರಿಸ್ತಾರೆ. ಏನ್ ಪ್ರಮಾಣ ಕಥಾ ಲಕ್ಷಣ ಎಲ್ಲ ಓದಿದ್ದೀರಿ, ಪ್ರಮಾಣ ಲಕ್ಷಣ ಇದು ಸಮರಿ ಕೊಟ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಇದು ಪ್ರಾಕ್ಟಿಕಲ್ ಇದು ಪೂರ್ತಿ ಅಂತ ಹೇಳ್ತಾರೆ. ಅದೆಲ್ಲ ಯಥಾನುಭವಮೇವೈತತ್ ನಾಂಗೀಕಾರ್ಯಂ ಕುತಸ್ತದ ಯತ್ರ ಜಾತಿ ಪ್ರಸಂಗೋಸ್ತಿ ಮಾನಂ ನಚ ವಿಪರ್ಯೇ. ಎಲ್ಲೆಲ್ಲಿ ಪ್ರಮಾಣಕ್ಕೆ ಅವಕಾಶ ಇದೆ, ಅತಿ ಪ್ರಸಂಗಕ್ಕೆ ಅವಕಾಶ ಇಲ್ಲ, ಪ್ರಮಾಣ ಇದ್ದಾಗ. ಇಲ್ಲ ಹೋದ್ರೆ ಅತಿ ಪ್ರಸಂಗ ಏನೇನು ಹೇಳಕ್ ಹೋಗ್ಬಾರ್ದು, ಗೊತ್ತಾಯ್ತಾ? ಕೃಷ್ಣ ಕಲ್ಪನೆ ಅತಿ ಪ್ರಸಂಗ ಹೇಗೆ ಬರ್ತದೆ? ಅವನಿಗೆ ಸೀಟ್ ಕೊಟ್ಟಿದ್ದೀರಿ, ಅವ್ನಿಗೆ ಎರಡು ಕಾಲು, ನನಗೂ ಎರಡು ಕಾಲಿದೆ, ಸೀಟ್ ಕೊಡಿ. ಇದೇನಿದೆಲ್ಲ ಅದಕ್ಕೆ ಅತಿ ಪ್ರಸಂಗ. ಯಾಕೆ ಅಂತ ಕೇಳಿದ್ರೆ ಇದೇ ಇಲ್ಲ, ಅರ್ಥನೇ ಇಲ್ಲ ಅದೊಳಗೆ. ಅದು ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ಎಂಬುದರಲ್ಲಿ ಅದು ಸೇರಿಲ್ಲ, ಗೊತ್ತಾಯ್ತಾ? ಎಲಿಜಿಬಿಲಿಟಿ ಇಲ್ದಾಗ ಕೊಟ್ಟರೆ ಅದು ಅಪರಾಧ ಆಗುತ್ತೆ ಹೊರತು ಎರಡು ಕಾಲಿದ್ದವನು ಕೊಟ್ಟಿದ್ರೆ ಎರಡು ಕಾಲು ಕೊಡಿ ನಾನು ಪಾಸ್ ಮಾಡಿ ಅಂತ ಹೇಳಿದ್ರೆ ಕೆಳಗೆ ಬರೋದಿಲ್ಲ. ಇವೆಲ್ಲ ಅತಿ ಪ್ರಸಂಗದ ಮಾತುಗಳು, ಹಾಗೆಲ್ಲ ಹೇಳ್ಕೊಡು. ಕೃಷ್ಣ ಕಲ್ಪನೆ ಮಾತ್ರ ಸಾಧ್ಯವಿತ್ಯುತಿ ಇತಿ ದುರ್ವಚಃ, ಮತ್ತೆ ಸಾಧ್ಯವಿತಿ ಅತಿ ದುರ್ವಚಃ. ಪರಿಶೇಷೋ ಮಿಥ ಸಿದ್ಧಿ ಚಕ್ರಕ ಮತ್ತು ಸ್ವಾಶ್ರಯಾದಯ. ಕೃಷ್ಣ ಕಲ್ಪನೆಯ ಏವಾತ್ರ ಸಾಧ್ಯಮಿತಿ ಅತಿ ದುರ್ವಚಃ. ಹೇಳ್ತಾ ಇದೆಯಲ್ಲ, ಬರೀ ಕಲ್ಪನೆ ಮಾಡಿ ಸಾಧ್ಯ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ದುರ್ವಚಃ, ಕೆಟ್ಟ ಮಾತಿದು. ಪರಿಶೇಷೋ ಮಿಥ ಸಿದ್ಧಿ, ಪರಿಶೇಷ ಮಿಥ ಸಿದ್ಧಿ ಚಕ್ರಕ ಮತ್ತು ಸ್ವಾಶ್ರಯಾದಯ. ಪರಿಶೇಷ ಅಂತ ಹೇಳಿದ್ರೆ ಇದು ಉಳಿದಿದ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಶೇಷ ಆದ್ರೆ ಉಳಿದಿದ್ದು 3 ಜನದಲ್ಲಿ ಇಬ್ಬರ ಹೆಸರು 3 ಜನ ಇದ್ದಾರೆ, ರಾಮ ಕೃಷ್ಣ ಗೋಪಾಲ ಅಂತಿದ್ದಾರೆ. ಇವನು ರಾಮ ಕೃಷ್ಣ ಅಂದ್ರೆ ಉಳಿದವನೇನಾಗ್ಬೇಕು? ಪರಿಶೇಷ ಅಂತ ಕರೀತಾರೆ. ಪರಿಶೇಷ ಕಾರಣನೂ ಬರೋದಿಲ್ಲ. ಆಮೇಲೆ ಮಿಥ ಸಿದ್ಧಿ ಅಂದ್ರೆ ಏನು? ಅನ್ಯೋನ್ಯಾಶ್ರಯ. ಚಕ್ರಕಾಶ್ರಯ, ಸ್ವಾಶ್ರಯ ಆತ್ಮಾಶ್ರಯ. ಈ ದೋಷಗಳು ಬರೋದ್ರಿಂದ ಎಂದೂ ಆಗ ಒಪ್ಪಕ್ಕೆ ಬರೋದಿಲ್ಲ. ಅಸಿದ್ಧ ಸಾಧಕತ್ವೇನ ಪಂಚಾವಯವತಾಂ ವಿನಾ ಅಂಗೀಕಾರ್ಯಾ ಸಮಸ್ತೈಃ ತನ್ನಿಯಮಃ ಕಿಂ ನಿಬಂಧನಃ. ಅಸಿದ್ಧ ಸಾಧಕತ್ವೇನ ಪಂಚಾವಯವತಾಂ ವಿನಾ. ಅದಕ್ಕೇನೆ ಪಂಚಾವಯವ ಅನುಮಾನ ಇದೆ. ಯಾವ ಅನುಮಾನಕ್ಕೆ ಪಂಚಾವಯವ ಹೇಳಬೇಕು? ಯಾವಾಗ್ಲೂ ಯಾವ ಅನುಮಾನಕ್ಕೆ? ಸ್ವಾರ್ಥಾನುಮಾನಕ್ಕೋ ಪರಾರ್ಥಾನುಮಾನಕ್ಕೋ? ಯಾಕೆ? ಇನ್ನೊಬ್ಬರಿಗೆ ಹೇಳೋದಕ್ಕೋಸ್ಕರವಾಗಿ 5 ಬೇಕು ಅಂತ ಹೇಳ್ಬೇಕಲ್ಲ, ನನಗದು ಬೇಕಿಲ್ಲ. ಸ್ವಾರ್ಥಾನುಮಾನಕ್ಕೆ ಅಪ್ಲೈ ಆಗೋದಿಲ್ಲ. ಅದಕ್ಕೆ ನಿಯಮ 5 ಹೇಳ್ತಾರೆ. ಯಾವ್ಯಾವ್ದು ನೆನಪಿದೆಯಾ? ಫಸ್ಟ್ ಶುರು ಮಾಡ್ಬೇಕಾದ್ರೆ ಪ್ರತಿಜ್ಞಾ ಫಸ್ಟ್. ಸೆಕೆಂಡ್ ಯಾವುದು? ಹೇತು. ಆಮೇಲೆ ದೃಷ್ಟಾಂತ. ಆಮೇಲೆ ಉಪನಯ, ನಿಗಮನ. 5 ಇದೆ. 5 ಒಪ್ಪಿದ್ರೆ ಪಂಚಾವಯವ ವಾಕ್ಯ ಅಂತ ಹೆಸರು. ಅದು ಇರ್ಲಿ, ಬೇಡ ಅಂತ ಹೇಳೋದಿಲ್ಲ. ನಿಯಮ ಮಾಡಬೇಡ ಅಂತ ಹೇಳಿ, ನಿಯಮ ಮಾಡಕೊಡು. ನಿಯಮ ಇರ್ಲೇಬೇಕು ಅಂತಿಲ್ಲ. ಇಲ್ಲಿ ಪರಾರ್ಥಾನುಮಾನ ಅಂತ ಹೇಳಿದಾಗ ಇನ್ನೊಬ್ಬರಿಗೋಸ್ಕರ ಯುಕ್ತಿ ಹೇಳ್ತೇವೆ ನಾವೀಗ. ಇನ್ನೊಬ್ಬರು ಬುದ್ಧಿವಂತನಾಗಿದ್ದರೆ ಒಂದೇ ಸಾಕು ಹೇಳೋದಕ್ಕೆ. ದಡ್ಡಾಗಿದ್ದ 5 20 ಸತ್ತು ಹೇಳಿದ್ರೆ ಅರ್ಥ ಆಗಲ್ಲ. ನಿಯಮ ಮಾಡಬೇಕಾಗಿಲ್ಲ. ಇದು ನಿಯಮ.
ಸಿದ್ಧಿ ಮತ್ತು ವ್ಯಾಪ್ತಿ ಇರಬೇಕು ಅಂದ್ರೆ ನಿಯಮ, ಅದನ್ನ ತರ್ಸಕ್ ಬರೋದಿಲ್ಲ. ಅದು ಯಾವ್ದನ್ನ ಒಪ್ಬೇಕಂತ ಒಪ್ಲಿಲ್ಲ, ಬೇರೆ ದೊಡ್ಡ ನಿಯಮ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲದ ಹೋದ್ರೆ ಪ್ರಮಾಣ ಅಲ್ಲ, ತಪ್ಪದು. ಅದು ಇನ್ನೊಬ್ಬರ ಅನುಕೂಲ ತಕ್ಕಂತ ಹೇಳೋ ಮಾತುಗಳೇ ಹೊರತು ಬೇರೆ ಅಲ್ಲ. ಅಂಗೀಕಾರ್ಯ ಸಮಸ್ತೈ ತನ್ನಿಯಮ ಕಿಂ ನಿಬಂಧನ. ಕಿಂ ನಿಬಂಧನ ಅಂದ್ರೆ ಏನ್ ಕಾರಣ? ನಿಬಂಧನ ಅಂದ್ರೆ ಏನು, ಕಿಂ ನಿಬಂಧನ ಅಂದ್ರೆ ಏನು? ಪಂಚಾಂಗ ಇರಲೇಬೇಕು ಅನ್ನೋದಕ್ಕೆ ಏನ ಕಾರಣನೂ ಇಲ್ಲ. ಸಿದ್ಧ ಸಾಧನತಾಯಾಂಚ ನ ಕಥಾವಸಿತಿರ್ಭವೆ ವಿಚಾರೋ ಯತ್ವ ಸಿದ್ಧೇ ಏಕಪಕ್ಷೇಪಿ ದೂಷಣಂ. ಸಿದ್ಧ ಸಾಧನತಾಯಾಂಚ ನ ಕಥಾ ಅವಸ್ಥಿತಿರ್ಭವೆ. ಸಿದ್ಧ ಸಾಧನತಾ ದೋಷ ಅನ್ನೋದು ಕಥಾ ಅವಸ್ಥಿತಿಗೆ ಕಾರಣ ಆಗೋದಿಲ್ಲ. ಕಥಾ ಅವಸ್ಥಿತಿ ಕಾರಣ ಅಂದ್ರೇನು? ನಿಗ್ರಹ ಸ್ಥಾನ ಇದೆ, ನಿನ್ ಹೇಳಿದೆ. ಆ ನಿಗ್ರಹ ಸ್ಥಾನ ಬಂದಾಗ ಸೋತು ತೀರ್ಮಾನ ಆಯ್ತು. ಅದು ಸಿದ್ಧ ಸಾಧನ ಅನ್ನೋದು ಹಾಗಲ್ಲ. ಸಿದ್ಧ ಅಂತ ದೋಷ ಅಲ್ಲ, ಗೊತ್ತಾಯ್ತಾ? ಇನ್ನು ಮುಂದೆ ಮಾತಾಡಕ್ ಅವಕಾಶ ಇದೆ ಅವನಿಗೆ, ಅದಿರಲ್ಲ ಅವಕಾಶ ಇಲ್ಲ. ಯಾವ್ದು ಸರಿಯಾದ ನಿಗ್ರಹ ಸ್ಥಾನ ಬಂದಾಗ ಸೋಲೆ ಅವನಿಗೆ. ಅದು ಸಿದ್ಧ ಸಾಧನತ ಬದಲಾದವುಗಳನ್ನ ಏನಂತ ಕರಿಕೊಡುದು? ತಕ್ಷಣ ನಿಗ್ರಹ ಸ್ಥಾನ ಅಂತ ಹೇಳಬಾರ್ದು. ಯಾವ್ದಕ್ಕೆ ನೋಡಪ್ಪ 4-4-16 ಅಂದ, ಸಿದ್ಧ ಸಾಧನತ ಅಂದ್ಬಿಟ್ಟ. ಇನ್ನು ಮುಂದೆ ಹೇಳ್ತಾ ಇರ್ತಾನೆ ಅಷ್ಟು ಹೇಳ್ಬಾರ್ದು ಅಂತ ಅಲ್ಲ. ಸುಮ್ಮನೆ ಅದೇ ಹೇಳ್ತಾ ಕೂಡ 20 ಸಲ ಅವಾಗ ಹೇಳ್ತಾರೆ, ಗೊತ್ತಿದೆ ಹೋಗು ಅಂತ ಹೇಳ್ತಾರೆ. ಮನುಷ್ಯರಿಗೆ 2 ಕಾಲಗಳಿವೆ ಅಂದ್ರೆ ದೊಡ್ಡ ಥೀಸಿಸ್ ಬೇರೆ ತಗೊಳ್ತಾರೆ, ಏನ್ ಮಾಡ್ಬೇಕು ಅದಕ್ಕೆ? ಸಿದ್ಧ ಸಾಧನ. ಯಾವಾಗಲೂ ಕೂಡ ಥೀಸಿಸ್ ಹೇಗೆ ಆರಿಸ್ಕೋಬೇಕು, ಯಾರು ಮಾಡದೇ ಇರೋದಾಗಲ್ಲ. ಮಾಡದೇ ಇರೋದ ಮಾಡಿದ್ ಭಾರಿ ಸ್ವಲ್ಪ ರೋಡ್ ಮಾಡ್ಕೊಂಡು ಹಾಗೆಲ್ಲ ಮಾಡ್ತಾರೆ. ಅದು ಥೀಸಿಸ್ ಆಗೋ ಅರ್ಹತೆ ಬರೋದು ಯಾವಾಗ ಅದಕ್ಕೆ? ಅದಕ್ಕೇನೆ ಒಂದು ಟಾಪಿಕ್ ಅರೇಂಜ್ ಮಾಡಬೇಕಾದ್ರೆ ಯಾರು ಮಾಡಿದಾರೆ ಫಸ್ಟ್ ಟೆಸ್ಟ್ ಮಾಡ್ತಾರೆ. ಯಾರು ಮಾಡಿಲ್ಲ ಅಂತ ಹೇಳಿದಾಗ ಅದು ಕೊಡ್ತಾರೆ. ಗೀತಾ ಬಗ್ಗೆ ಯಾರು ಮಾಡಿದಾರೆ ಕೊಡೋದಿಲ್ಲ. ಇಲ್ಲ 2ನೇ ಅಧ್ಯಾಯ ಮಾಡಿಲ್ಲ ಅದನ್ನ ಬಾಳ. ಯಾವ್ದನ್ನ ಮಾಡಿಲ್ಲ ಅದನ್ನ ಮಾಡಿದರೆ ಥೀಸಿಸ್ ಆಗತ್ತೆ ಹೊರತು ಮಾಡಿದ್ದೇನೆ ಮಾಡಿದಾರಲ್ಲ ಅದು ದೋಷ ಅಲ್ಲ. ಯಾವ ದೋಷ ಅಲ್ಲ, ಮತ್ತೆ ಮತ್ತೆ ಮಾಡೋದು. ಮತ್ತೆ ಯಾವ್ದೋ ಕಾರಣಕ್ಕೆ ಬಂದ ಸಿದ್ಧ ಸಾಧನತವನ್ನ ಕಥಾ ಅವಸ್ಥಿತಿ ಮಾಡತಕ್ಕ ನಿಗ್ರಹ ಸ್ಥಾನ ಹೊರತು ಬೇರೆ ಅಲ್ಲ ಅಂತ ಹೇಳಿ. ವ್ಯಭಿಚಾರೋ ಹೇತ್ವ ಸಿದ್ಧಿ ಏಕಪಕ್ಷೋಪಿ ಅದೆಲ್ಲ ನಾಳೆ ದಿವಸ ಅದನ್ನ ಇದೆಲ್ಲ ಸ್ವಪ್ನದ ಬಗ್ಗೆ ಹೇಳ್ಬೇಕು. ಅನೇಕ ಪ್ರಶ್ನೆಗಳು ಬರುತ್ತೆ. ಅದು ಪ್ರಶ್ನೆ ಹ್ಯಾಕ್ ಡೀಲ್ ಮಾಡಿದ ಅದೊಂದೇ ಕೇಸ್ ತಗೊಂಡ್ಬಿಟ್ಟು ಎಲ್ಲಾ ರೀತಿಯಲ್ಲಿ ವಿಮರ್ಶೆ ಮಾಡಬೇಕು ಅಂತ ತೋರಿಸ್ತಾರೆ. ಬೇರೆ ಕಡೆ ಇರೋದು ನಿಜ, ಗೊತ್ತಾಯ್ತಾ? ಅಪ್ಲಿಕೇಶನ್ ಬಂದಾಗ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ. ಕೆಲವು ಕೇಳಿದಾಗ ಬೇರೆ, ಮಾಡ್ಲಕ್ ಹೋದಾಗ ಏನ್ ಶುರುವಾಗುತ್ತೆ? ಯಾವ್ದೊಬ್ಬ ಶುರುವ ಅಂಗಡಿ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ರೆ ತಗೊಂಡ್ಬಿಟ್ಟ. ಆಮೇಲೆ ಶುರುವಾಯ್ತು, ಎಷ್ಟೇ ತಗೋಬೇಕು ಟ್ಯಾಬ್ಲೆಟ್ ಶುರುವಾಯ್ತು 2 ಸತಿ. ಯಾವ ಬೆಳಿಗ್ಗೆ ಸಾಯಂಕಾಲನ, ಬಿಫೋರ್ ಮೀಲ್ಸ್ ಆಫ್ಟರ್ ಎಲ್ಲ ಶುರುವಾಗಿದ್ದ ಆಮೇಲೆ, ಗೊತ್ತಾಯ್ತಾ? ಅದೆಲ್ಲ ಹೇಳ್ಬಾರ್ದು ಅಂತಲ್ಲ, ಪ್ರಸಂಗ ಬಂದಾಗ ಹೇಳ್ಬೇಕು. ಮುಂದೆ ಉಳಿದ ಕಾಲಕ್ಕೆ ಭಾರಿ ಅನುಕೂಲ ಆಗುತ್ತೆ.